ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 5ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕಶ್ಯಪನ ವಂಶ ನಿರೂಪಣೆ, ಧರ್ಮದೇವನ ವಂಶವರ್ಣನೆ, ತುಷಿತಾದಿ ದೇವತೆಗಳ ಅವತಾರ, ಆದಿತ್ಯ ದೇವತೆಗಳ ಉತ್ಪತ್ತಿ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಭೇದವಿಲ್ಲ ಎಂಬಿವೆ ಮೊದಲಾದ ವಿಷಯಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಮುಹೂರ್ತೆಯಲ್ಲಿ ಉದ್ಭವಿಸಿದ ತಿಥಿ ಮುಹೂರ್ತಗಳನ್ನು ನಿಯಮನಿಷ್ಠರಾದ ತದಭಿಮಾನಿ ದೇವತೆಗಳನ್ನು ಅವರವರ ನಾಮಕ್ರಮದಿಂದ ನಿರೂಪಿಸುವೆನು ಕೇಳಿರಿ. ಮುನಿಗಳೇ, ಅಹೋರಾತ್ರ ವಿಭಾಗಗಳು, ನಕ್ಷತ್ರಗಳು ಇವುಗಳ ವಿಷಯವನ್ನು ಸಂಕ್ಷೇಪವಾಗಿ ತಿಳಿಸುವೆನು ಕೇಳಿರಿ. ಮುಹೂರ್ತಗಳು, ಸರ್ವ ನಕ್ಷತ್ರಗಳು ಇವುಗಳಿಂದ ಅಹೋರಾತ್ರಿಗಳನ್ನು ದಿನವನ್ನು ತಿಳಿಯಬೇಕೆಂದು ಕಾಲಜ್ಞರು ಹೇಳುವರು. ಅಹೋರಾತ್ರಗಳ ಕಲೆಗಳು 600ಕ್ಕಿಂತಲೂ ಅಧಿಕವಾಗಿವೆ ಎಂದು ಕಾಲಜ್ಞಾನಿಗಳು ಹೇಳುವರು. ಈ ಅಹೋರಾತ್ರಾದಿಗಳು ಸೂರ್ಯದೇವನ ಗತಿ ವಿಶೇಷದಿಂದ ಉಂಟಾಗುವವು. ಅವೆಲ್ಲವುಗಳಲ್ಲಿಯೂ ಋತುವೇ ಮುಖ್ಯವೆಂದು ಜ್ಞಾನಿಗಳು ಹೇಳುವರು. ಆದುದರಿಂದ ವೇದವೇತೃಗಳಾದ ಮಹಾತ್ಮರು ಪರ್ವಕಾಲಗಳಲ್ಲಿ ತಿಥಿ ವಿಶೇಷವನ್ನು ಇಚ್ಛಿಸುವರು. ಸರ್ವಕಾಲಗಳಲ್ಲಿಯೂ ಪಿತೃನಿಮಿತ್ತಕವಾಗಿ ದಾನಾದಿಗಳನ್ನು ಮಾಡಬೇಕು. ವಿಶೇಷವಾಗಿ ಪರ್ವತಿಥಿಗಳಲ್ಲಿ ಪಿತೃಗಳಿಗಾಗಿ ದಾನಾದಿಗಳನ್ನು ಮಾಡಬೇಕೆಂದು ಶ್ರುತಿ ಸ್ಮೃತಿಗಳು ಸಾರುವವು. ರುದ್ರದೇವತಾಕವಾದ ಸರ್ವ ಕಾರ್ಯಗಳು ಮತ್ತು ಇಂದ್ರ, ಮಿತ್ರ, ವರುಣ, ವಿಶ್ವೇದೇವತೆ, ಬ್ರಹ್ಮ ಈ ದೇವತಾ ಉದ್ದೇಶಕವಾದ ಪಿಂಡದಾನಾದಿ ಸರ್ವ ಕಾರ್ಯಗಳು ಇವನ್ನು ಮಧ್ಯಾಹ್ನ ಕಾಲದಲ್ಲಿಯೇ ಮಾಡಬೇಕೆಂದು
ಕಾಲಜ್ಞರಾದ ಮಹಾತ್ಮರು ಹೇಳುತ್ತಾರೆ. ಇದರಂತೆಯೇ ಪ್ರಜಾಪತಿ, ಇಂದ್ರ, ನಿರುತಿ, ವರುಣ, ಅರಿಯಮಣ ಈ ದೇವತೋದ್ದೇಶಕಗಳಾದ ಕಾರ್ಯಗಳೆಲ್ಲವನ್ನೂ ದಿವಸಗಳಲ್ಲಿಯೇ ಮಾಡಬೇಕು. ಕಲಾ, ಮುಹೂರ್ತ, ಅಹೋರಾತ್ರಿ, ದಿನ, ಪಕ್ಷ, ಮಾಸಾದಿಗಳನ್ನು ಸೂರ್ಯದೇವನ ಗತಿ ವಿಶೇಷದಿಂದಲೇ ತಿಳಿಯಬೇಕು. ಒಂದು ಶಂಖುವನ್ನು ಸ್ಥಾಪಿಸಿ ಅದರ ಛಾಯಾ ವಿಶೇಷಗಳಿಂದ ಕಲಾ ಮುಹೂರ್ತಾದಿಗಳನ್ನು ತಿಳಿಯಬೇಕೆಂದು ಕಾಲಜ್ಞರು ಹೇಳುವರು. ಅಜ, ಅಹಿರ್ಬುಧ್ಯ, ಪೂಷ ಇವು ಯಮ ದೇವತಾಕವಾಗಿವೆ. ಅಂದರೆ ಯಮನೇ ಮುಖ್ಯ ದೇವತೆಯಾಗಿರುವನು. ಹೀಗೆಯೇ ಅಗ್ನಿ, ಪ್ರಜಾಪತಿ, ಬ್ರಹ್ಮ, ಸೋಮ, ಸೂರ್ಯ, ಬೃಹಸ್ಪತಿ, ವಿಷ್ಣು, ಸವಿತೃ, ತ್ವಷ್ಟೃ, ವಾಯು ಈ ದೇವತಾಕ ಕಾರ್ಯಗಳು ವಿಶೇಷವಾಗಿವೆ ಎಂದು ಸಂಗ್ರಹವಾಗಿ ನಿರೂಪಿಸುವೆನು. ಪೂರ್ವದಲ್ಲಿ ನಿರೂಪಿಸಿರುವ 15 ದೇವತೆಗಳು ಏಕರಾತ್ರಿಯ ಮುಹೂರ್ತಗಳಿಗೆ ಅಧಿದೇವತೆಗಳಾಗಿರುವರು. ಚಂದ್ರನ ಉದಯ ಗಮನಗಳಿಂದ ಗಳಿಗೆಗಳನ್ನು, ಪಾದಗಳನ್ನು ತಿಳಿಯಬೇಕು. ಈ ಕಾಲಾವಸ್ಥೆಗಳಲ್ಲಿ ಈ ಮುಹೂರ್ತಾಭಿಮಾನಿಗಳೇ ದೇವತೆಗಳಾಗಿರುವರು ಎಂದು ಮಹಾತ್ಮರು ಹೇಳುತ್ತಾರೆ. ಸಮಸ್ತವಾದ ಗ್ರಹಗಳಿಗೂ ದಕ್ಷಿಣ, ಉತ್ತರ, ಮಧ್ಯಮವೆಂದು 3 ವೀಥಿಗಳು ಕ್ರಮವಾಗಿ ಸ್ಥಾನಗಳಾಗಿವೆಯೆಂದು ಕಾಲಜ್ಞರು ಹೇಳುವರು. ಅವುಗಳಲ್ಲಿ ಮಧ್ಯಗತವಾದ ಸ್ಥಾನಕ್ಕೆ ಜಾರದ್ಗವವೆಂದು, ಉತ್ತರ ಸ್ಥಾನಕ್ಕೆ ಐರಾವತವೆಂದು, ದಕ್ಷಿಣ ಸ್ಥಾನಕ್ಕೆ ವೈಶ್ವಾನರವೆಂದು ನಾಮಗಳು ಪ್ರಾಪ್ತವಾಗಿವೆಯೆಂದು ಜ್ಞಾನಿಗಳು ತಿಳಿಸುವರು. ಅಶ್ವಿನಿ ಕೃತ್ತಿಕೆಗಳು ಸಂಚರಿಸುವ ದಕ್ಷಿಣ ಮಾರ್ಗಕ್ಕೆ ನಾಗವೀಥಿ ಎಂಬ ಸಂಜ್ಞೆಯು ಪ್ರಾಪ್ತವಾಗಿದೆ. ಪುಷ್ಯ, ಆಶ್ಲೇಷ, ಪುನರ್ವಸು ಇವು ಸಂಚರಿಸುವ ಮಾರ್ಗಕ್ಕೆ ಐರಾವತಿ ಎಂಬ ಸಂಜ್ಞೆಯು ಸಂಭವಿಸಿರುತ್ತದೆ. ಈ 3 ವೀಥಿಗಳು ಉತ್ತರದ ಮಾರ್ಗವಾಗಿದೆ. ಪೂರ್ವಭಾದ್ರ, ಉತ್ತರಾಭಾದ್ರ, ಮಖ, ಸೂರ್ಯ, ಹಸ್ತ, ಚಿತ್ರ ಮತ್ತು ಸ್ವಾತಿ ಈ ಗ್ರಹಗಳು ಸಂಚರಿಸುವ ಮಾರ್ಗಕ್ಕೆ ಗೋವೀಥಿ ಎಂದು ಸಂಜ್ಞೆಯು ಉಂಟಾಗಿದೆ. ಜ್ಯೇಷ್ಠ ನಕ್ಷತ್ರ, ವಿಶಾಖ, ಅನುರಾಧ ನಕ್ಷತ್ರಗಳು ಸಂಚರಿಸುವ ವೀಥಿಗೆ ಜಾರದ್ಗವಿ ಎಂಬ ನಾಮವು ಉಕ್ತವಾಗಿದೆ. ಹೀಗೆ ನಿರೂಪಿಸಿರುವ ಈ 3 ವೀಥಿಗಳು ಮಧ್ಯಮ ಮಾರ್ಗವಾಗಿವೆಯೆಂದು ಮಹಾತ್ಮರು ಹೇಳುವರು. ಮೂಲ ಮತ್ತು ಆಷಾಢ ಇವೆರಡೂ ಅಜವೀಥಿಯೆಂದು ಪ್ರಸಿದ್ಧವಾಗಿದೆ. ಶ್ರವಣ, ಧನಿಷ್ಠ, ಶತಭಿಷ ಇವುಗಳು ಸಂಚರಿಸುವ ಮಾರ್ಗಕ್ಕೆ ಗಾರ್ಗಿ ವೀಥಿಯೆಂದು ನಾಮವು ಉಂಟಾಗಿರುವುದು. ಭಾದ್ರಪದ, ರೇವತಿಗಳು ತಿರುಗಾಡುವ ಜಾಗಕ್ಕೆ ವೈಶ್ವಾನರ ವೀಥಿಯೆಂದು ನಾಮವೂ ಉಂಟಾಗಿದೆ. ಹೀಗೆ ದಕ್ಷಿಣ ಭಾಗದಲ್ಲಿ 3 ವೀಥಿಗಳಿವೆಯೆಂದು ಜ್ಞಾನಿಗಳು ಹೇಳುವರು. ದಕ್ಷ ಪ್ರಜಾಪತಿಗೆ 27 ಜನ ಕುಮಾರಿಯರಿದ್ದರು. ಅವರೆಲ್ಲರನ್ನೂ ಚಂದ್ರನಿಗೆ ಕೊಟ್ಟು ವಿವಾಹ ಮಾಡಿದನು. ಆ ಹುಡುಗಿಯರೆಲ್ಲರೂ ನಕ್ಷತ್ರ ನಾಮಕರಾಗಿಯೂ ಜ್ಯೋತಿರ್ನಾಮಕರಾಗಿಯೂ ಪ್ರಸಿದ್ಧರಾಗಿಯೂ ಇರುವರು. ದಕ್ಷೇಶ್ವರನ ಉಳಿದಿರುವ ಕನ್ನಿಕೆಯರನ್ನು ಕಶ್ಯಪನು ಲಗ್ನವಾದನು. ಆ 14 ಕುಮಾರಿಯರು ಮಹಾಭಾಗ್ಯಶಾಲಿಗಳಾಗಿಯೂ ಲೋಕಮಾತೃಗಳಾಗಿಯೂ ಪ್ರಜಾಪಾಲಕರಾಗಿಯೂ ಇರುವರು. ಅವರು ಯಾರೆಂದರೆ ಅದಿತಿ, ದಿತಿ, ಧನು, ಕಾಲ, ಅರಿಷ್ಟ, ಸುರಸ, ಸುರಭಿ, ವಿನತ, ತಾಮ್ರ, ಕ್ರೋಧವಶ, ಇರ, ಕದ್ರು,
ಮುನಿ ಇವರಿರುವರು. ಧರ್ಮಜ್ಞನಾದ ಕಶ್ಯಪನು ಇವರನ್ನು ಮದುವೆಯಾಗಿ ಸಂತಾನವನ್ನು ಪಡೆದನು. ಅವರ ಪುತ್ರರನ್ನು ಹೇಳುವೆನು ಕೇಳಿರಿ. ಚಾರಿಷ್ಣವ ಮನ್ವಂತರವು ಅತೀತವಾಗಲು ಮುಖಂಡರು 12 ಸಂಖ್ಯಾಕರೂ ಆದ ಯಾವ ಸಾಧ್ಯರಿರುವರೋ ಅವರು ಚಾಕ್ಷುಷ ಮನ್ವಂತರವು ಬರಲಾಗಿ ವೈಕುಂಠರೆಂದು ಪ್ರಸಿದ್ಧರಾಗಿರುವರು. ವೈವಸ್ವತ ಮನ್ವಂತರವು ಪುನಃ ಪ್ರಾಪ್ತವಾಗಲು ಅದಿತಿದೇವಿಯು ಅವರನ್ನು ಆರಾಧಿಸಿದಳು. ಆಗ ಅವರೆಲ್ಲರೂ ಮಿಳಿತರಾಗಿ ಪರಸ್ಪರವಾಗಿ ಹೀಗೆ ಹೇಳಿದರು. ಅನಂತರ ಸಾಧ್ಯ ನಾಮಕರಾದ ದೇವತೆಗಳು, ನಾವು ಮಹಾನುಭಾವಳಾದ ಈ ಅದಿತಿ ದೇವಿಯನ್ನು ಪ್ರವೇಶಿಸಿ ವೈವಸ್ವತ ಮನ್ವಂತರವು ಬರಲು ನಮ್ಮ ಯೋಗಜವಾದ ಸಾಮರ್ಥ್ಯದಿಂದ ಅದಿತಿ ದೇವಿಯ ಪುತ್ರರಾಗಿ ಅವತಾರ ಮಾಡೋಣ. ಅದರಿಂದ ನಮಗೆ ಮಹಾಶ್ರೇಯಸ್ಸು ಉಂಟಾಗುವುದು. ಅದಿತಿ ದೇವಿಗೆ ಪುತ್ರರಾಗಿ ಜನಿಸಿದರೆ ಆದಿತ್ಯ ನಾಮಕರಾಗುವೆವು ಎಂದು ಸಮಾಲೋಚನೆಯನ್ನು ಮಾಡಿ ಆ ದೇವತೆಗಳೆಲ್ಲರೂ ಚಾಕ್ಷುಷ ಮನ್ವಂತರದಲ್ಲಿ ಮರೀಚಿ ಪುತ್ರರಾದ ಕಶ್ಯಪರ ಪತ್ನಿಯಲ್ಲಿ ಆದಿತ್ಯ ನಾಮಕರಾಗಿ ಪುನಃ ಅವತಾರ ಮಾಡಿದರು. ಇದೇ ವೈವಸ್ವತ ಮನ್ವಂತರದಲ್ಲಿ 100 ಯಾಗಗಳನ್ನು ಮಾಡಿದ ಇಂದ್ರನು, ಶ್ರೀ ಮಹಾವಿಷ್ಣುವೂ ಸಹ ನರ ನಾರಾಯಣರೆಂಬ ದೇವತೆಗಳಾಗಿ ಪುನಃ ಅವತರಿಸಿದರು. ಲೋಕದಲ್ಲಿ ಸೂರ್ಯನಿಗೆ ಉದಯಾಸ್ತಮಯಗಳೆರಡೂ ಹೇಗೆ ಉಂಟಾಗುತ್ತವೆಯೋ ಹಾಗೆ ಮಹಾತ್ಮರಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಈ ಪೂರ್ವದಲ್ಲಿ ನಿರೂಪಿಸಿರುವ ಸಾಧ್ಯಾದಿ ದೇವತೆಗಳಿಗೂ ಉದಯಾಸ್ತಮಯ ರೂಪವಾದ ಜನನ ಮರಣಗಳು ಉಂಟಾಗುತ್ತವೆ. ಈ ಪೂರ್ವದಲ್ಲಿ ಹೇಳಿದ ಉತ್ತಮರಾದ ದೇವತೆಗಳು ಭಕ್ತಾನುಗ್ರಹಕ್ಕಾಗಿಯೂ ಲೋಕೋಪಕಾರಕ್ಕಾಗಿಯೂ ಉತ್ತಮವಾದ ದೇವತೆಗಳ ವರದಂತೆ ಭೂಮಿಯಲ್ಲಿ ಅವತರಿಸಿ ಅಣಿಮಾದಿ ಅಷ್ಟ ಐಶ್ವರ್ಯದಿಂದ ಕೂಡಿ ಪ್ರಖ್ಯಾತರಾಗಿರುವರು. ಆದುದರಿಂದ ದೇವತೆಗಳು ಭೂಮಿಯಲ್ಲಿ ಅವತರಿಸಿ ಸ್ವಕಾರ್ಯಗಳನ್ನು ಸಾಧಿಸಿಕೊಂಡು ತರುವಾಯ ತೆರಳುವರು. ಸ್ವಯಂಭುವ ಮನ್ವಂತರದಲ್ಲಿ ಜಯ ವಿಜಯಾದಿಗಳು ಬ್ರಹ್ಮದೇವನ ಶಾಪದಿಂದ ಜಿತನಾಮಕರಾಗಿ ಅವತರಿಸಿದ್ದರು. ಆ ದೇವತೆಗಳೇ ಪುನಃ ಸ್ವಾರೋಚಿಷ ಮನ್ವಂತರದಲ್ಲಿ ತುಷಿತ ನಾಮಕರಾಗಿಯೂ ಉತ್ತಮ ಮನ್ವಂತರದಲ್ಲಿ ಸತ್ಯನಾಮಕರಾಗಿಯೂ ತಾಮಸ ಮನ್ವಂತರದಲ್ಲಿ ಹರಿನಾಮಕರಾಗಿಯೂ ಚಾರಿಷ್ಣವ ಮನ್ವಂತರದಲ್ಲಿ ವೈಕುಂಠ ನಾಮಕರಾಗಿಯೂ ಚಾಕ್ಷುಷ ಮನ್ವಂತರದಲ್ಲಿ ಸಾಧ್ಯ ನಾಮಕರಾಗಿಯೂ ವೈವಸ್ವತ ಮನ್ವಂತರದಲ್ಲಿ ಆದಿತ್ಯ ನಾಮಕರಾಗಿಯೂ ಅವತರಿಸಿದರು. ಬ್ರಹ್ಮ, ಸೂರ್ಯ, ಮಿತ್ರ, ವರುಣಾಂಶವಿರುವ ಭಗ, ಇಂದ್ರ, ವಿವಸ್ವಂತ, ಪೂಷ, ಪರ್ಜನ್ಯ, ತರುವಾಯ ತ್ವಷ್ಟ, ವಿಷ್ಣು, ಅಜಘನ್ಯ, ಅಜಘನ್ಯಜ ಇವರೇ ದ್ವಾದಶಾದಿತ್ಯರಾಗಿಯೂ ಕಶ್ಯಪ ಮುನಿಯ ಕುಮಾರರಾಗಿಯೂ ಇರುವರು. ಸುರಭಿ ನಾಮಕ ದೇವಿಯು ಕಶ್ಯಪರಿಂದ ಏಕಾದಶ ರುದ್ರರನ್ನು ಪಡೆದಳು. ಆ ಸುರಭಿಯು ಪರಮೇಶ್ವರ ಪ್ರಸಾದದಿಂದ ಯುಕ್ತಳು, ಮಹಾತಪೋಯುಕ್ತಳು, ಸಾಧ್ವಿ ಶಿರೋಮಣಿಯೂ ಆಗಿರುವಳು. ಸುರಭೀದೇವಿಯು ಮಹಾತಪಸ್ಸಿನಿಂದ ಯುಕ್ತಳಾಗಿ ಕಶ್ಯಪರಿಂದ ಅಂಗಾರಕ, ಸರ್ಪ, ನಿರುತಿ, ಶದಸಸ್ಪತಿ, ಅಜೈಕಪಾದ, ಅಹಿರ್ಬುಧ್ಯ, ಊರ್ಧ್ವಕೇತು, ಜ್ವರ, ಭುವನೇಶ್ವರ ಮತ್ತು ಪ್ರಖ್ಯಾತನಾದ ಕಪಾಲ ಈ ಏಕಾದಶ ಸಂಖ್ಯಾಕರೂ ಭುವನೇಶ್ವರರೂ ದೇವತೆಗಳೂ ಆದ ರುದ್ರರನ್ನು ಪಡೆದಳು. ತರುವಾಯ ಸುರಭಿಯು
ರುದ್ರರಂತೆ ಕಾಂತಿಯುತಳಾದ ರೋಹಿಣಿ, ಮಹಾಕೀರ್ತಿಯುತಳಾದ ಗಾಂಧಾರಿ ಎಂಬ ಇಬ್ಬರು ಹೆಣ್ಣು ಮಕ್ಕಳನ್ನು ಪಡೆದಳು. ಅನಂತರ ರೋಹಿಣಿ ದೇವಿಯಲ್ಲಿ ಸುರೂಪ, ಹಂಸಕೀಲ, ಇಷ್ಟಾರ್ಥದಾಯಕಳಾದ ಕಾಮದುಗ, ಭದ್ರೆ ಎಂಬ ವಿಖ್ಯಾತರಾದ 4 ಕುಮಾರಿಯರನ್ನು ಪಡೆದಳು. ಅವರಲ್ಲಿ ಕಾಮದುಗೆಯು 2 ಮಕ್ಕಳನ್ನು, ಸುರೂಪೆಯು 2 ಸುತರನ್ನು ಪಡೆದರು. ಹಂಸಕೀಲೆಯು ರಾಜರನ್ನು, ಋಷಿಗಳನ್ನು ಪಡೆದಳು. ಭದ್ರಾದೇವಿಯಲ್ಲಾದರೋ ಗಂಧರ್ವರು, ಅಶ್ವಮುಖಿಗಳಾದ ದೇವತೆಗಳು ಅವತರಿಸಿದರು. ಆಗ ಆಕಾಶ ಸಂಚಾರಿಗಳು, ಮನೋವೇಗಿಗಳೂ ಆದ ಉಚ್ಛ್ರೈಶ್ರವಸುಗಳು, ಅತಿಶುಭ್ರಗಳು, ಶ್ಯೇನಮುಖಿಗಳು, ಪಿಶಂಗವರ್ಣಿಗಳು, ಸಾರಂಗಮುಖಿಗಳು, ಹರಿದ್ವರ್ಣಗಳು, ರುದ್ರಾಂಶಗಳು, ದೇವಯಾನಿಗಳು, ಗಂಧರ್ವಯೋನಿಗಳೂ ಆದ ಇತರಾಶ್ವಗಳು ಉತ್ಪನ್ನವಾದವು. ಆ ಸುರಭಿಗೆ ಶ್ರೀಮಂತನು, ಚಂದ್ರನಂತೆ ಅತ್ಯಂತ ಕಾಂತಿಯುತನು, ಮಾಲೆಧಾರಿಯು, ಎತ್ತರವಾದ ಹಿಳಲುಳ್ಳವನು, ಕಾಂತಿಯುತನು, ಕ್ಷೀರಸಾಗರ ಸಂಭೂತನೂ ಆದ ವೃಷಭರಾಜನು ಹುಟ್ಟಿದನು. ಅವನು ಸುರಭಿಯ ಅಭಿಪ್ರಾಯದಂತೆ ಈಶ್ವರನಿಗೆ ವಾಹನಕ್ಕಾಗಿ ಕೊಡಲ್ಪಟ್ಟನು. ಈ ರೀತಿಯಾಗಿ 11 ರುದ್ರರು, 12 ಕೂಡ ಕಶ್ಯಪ ಮುನಿಯ ಮಕ್ಕಳಾಗಿ ಹುಟ್ಟಿದರು. ಇವರೆಲ್ಲರೂ ಧರ್ಮದೇವನ ಪುತ್ರರು, ಸಾಧ್ಯ ದೇವತೆಗಳು, ವಿಶ್ವೇ ದೇವತೆಗಳು, ವಸುಗಳು ಆಗಿರುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ 2ಯ ಖಂಡದ 5ನೆಯ ಅಧ್ಯಾಯದ 3ಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.